ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಜೋಶ್ ಕೊಡುತ್ತೆ. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಈ ರೀತಿ ಶುರುವಾಯಿತು. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶ್ವಲ್ ಏನೋ ಒಂಥರ ಲೇಸಿ ಡೇ. ಇವಳಿಗೆ ತಿಂಡಿ ಎಲ್ಲನೂ ತಿನ್ನಿಸಿ ಬೆಳಗ್ಗೆ ಇದ್ದರೆ ಒಂದು 10 ಹಂಗೆ ಬೆಳಗ್ಗೆ ಮಲಗ್ತಾಳೆ. ಅವಳನ್ನ ಮಲಗಿಸಿ ಸ್ವಲ್ಪ ಹುಳ್ಳಿಕಾಳು ಸೋಸಬೇಕಿತ್ತು. ಸೋಸೋಕೆ ಅಂತ ಕೂತ್ಕೊಂಡೆ. ಸೋಸ್ತಾ ಇರಬೇಕಾದ್ರೆ ನಮ್ಮನೆ ಹತ್ರ ಇರೋ ಕೆಂಪಮ್ಮ ಮಾತಿಗೆ ಸಿಕ್ಕಿದ್ರು. ಅವ್ರ ಜೊತೆ ಒಂದಷ್ಟೊತ್ತು ಹರಟೆ ಹೊಡಿತಾ ವೀಡಿಯೋ ಮಾಡಿಕೊಂಡೆ. ಮತ್ತೆ ಏನು ಕೆಂಪಮ್ಮ ಸಮಾಚಾರ? ಬರ್ತವೆ ಇಲ್ಲಿ ಅದು ಆಚೆದು ಸಮಾಚಾರ. ಕೆಂಪಮ್ಮ ಏನ್ ಸಮಾಚಾರ ಅಂದೆ? ಏನು ಇಲ್ಲ ಕಣವ. ಏನ್ ಭಾಗವ ಮನ್ಗಿದಾರೋ ಕೂತಿದಾರೋ? ಕುಂತವೆ. ಇದಕ್ಕೆ ತಮಿಳ್ನಾಡಿಗೆ ಎಲ್ಲೂ ಹೋಲಿಲ್ವೇ? ಆಪರೇಷನ್ ಮಾಡಿಸ್ಕವೇ ಕಿತ್ತೋಗದೆ ಅನ್ಕಂಡ ನೋಡ್ಬಿಟ್ಟಿ. ಎಲ್ಲಿ ಕಿತ್ತೋಗಿದ್ದು? 5 ಡಿಸೈನು ಕೆಂಪಮ್ಮ. ಹಿಂಗೆ ದೊಡ್ಡದು ಚಿಕ್ಕದು ಮಾಡ್ಕೋದು. ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಲ್ಲ ನನ್ನ ಸ್ಟೈಲ್ಗೆ ನೀನು. ಇವರು ನಮ್ಮನೆ ಹತ್ರ ಇರುವಂಥ ಅಜ್ಜಿ. ಇವ್ರು ನಮ್ಮ ಜೊತೆಗೆ ತುಂಬ ಫನ್ನಿಯಾಗಿ ಫ್ರೀಯಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಇವ್ರ ಜೊತೆ ಈ ರೀತಿ ಮಾತಾಡ್ತಿದ್ದೀನಿ ಅಷ್ಟೇ. ಇವರು ನನಗೆ ಎಷ್ಟು ಇನ್ನೋಸೆಂಟ್ ಅಂತಂದರೆ ನನ್ನ ಟ್ರೆಂಡಿಂಗ್ ಕಾಲ್ ಚೈನ್ನ ಕಿತ್ತೋಗೈತೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಇವ್ರಿಗೆ ಹೇಳಿದೆ, ನೀನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಏನಾರ ಹಾಕೋ, ಹುಚ್ಚಂಗಿರುವಂಗೆ ಹಾಕ್ಬೇಡ ಅಂದರು. ಯಾಕಂದರೆ ಸ್ನ್ಯಾಪ್ಚಾಟಲ್ಲಿ ಥರ ಸ್ನ್ಯಾಪ್ ಹಾಕಿ ಎಫೆಕ್ಟ್ ಹಾಕಿ ಇವರಿಗೆ ತುಂಬಾ ಗಾಬರಿ ಪಡಿಸಿದ್ದೆ. ಅದಕ್ಕೋಸ್ಕರ ಆ ಥರ ಹೇಳಿದ್ರು. ಇವ್ರ ಜೊತೆ ಮಾತಾಡ್ತಾ ಒಂದಷ್ಟು ಹುಳ್ಳಿಕಾಳನ್ನ ಸೋಸ್ಕೊಂಡೆ. ಎಷ್ಟು ಮುಗ್ದ್ರಲ್ವಾ ಹಳೆ ಕಾಲದ ಜನಗಳು. ಯಾವ ಸೀಮೆ ನಿದ್ದೆ ಮಾಡ್ದವ ತಾಯಿ? ನಿದ್ದೆ ಮಾಡ್ದ? ಏನು ಹಿಂಗೆ ಮಾಡ್ತಾವನಲ್ಲ. ನೆಕ್ಸ್ಟು ಹುಳ್ಳಿಕಾಳೆಲ್ಲ ಸೋಸಿ ಎತ್ತಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದರೆ ನನ್ನ ಪುಟಾಣಿ ನನ್ನ ಚೋಟಾಣಿ ಕಂದ ಬುಕ್ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅರ್ಧ ಸೋಸಿ ಇನ್ನರ್ಧ ರೆಸ್ಟಿಗೆ ಬಂದಿದ್ದೆ. ಮತ್ತೆ ಇನ್ನರ್ಧ ಸೋಸ್ಬೇಕಾದ್ರೆ ಬಂದು ಚೇಷ್ಟೆ ಮಾಡ್ತಾಯಿದ್ಲು. ಆಮೇಲೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಈ ಥರ ಒಬ್ಬಳೇ ಕೂತಿದ್ದಾಳೆ. ಇಲ್ಲಿ ನನ್ನ ಮಗನ ಫ್ರೆಂಡು ಏನು ತರಾವರಿ ಆಟಗಳು ಆಡ್ತಾವ್ರೆ. ಬೇಸಿಗೆ ರಜದಲ್ಲಿ ಮಾತ್ರ ಅನಿಸುತ್ತೆ ಇಂಥ ಪ್ರತಿಭೆಗಳು ಆಚೆಗೆ ಬರೋದು. ಅವನೇ ಕರೆದು ವೀಡಿಯೋ ಮಾಡಮ್ಮ ಅಂತ ಅಂದ. ಇವ್ರ ಆಟಗಳನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಹಾಗೆ ಹೋಗಿದ್ದು ಬಂದು ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ಸ್ಪಾಟ್ ಹಳೆ ಮನೆ ಹತ್ರ ಬಂದೆ. ಹಳ್ಳಿ ವಾತಾವರಣ ಏನಿದೆ ಅದನ್ನು ಫೀಲ್ ಮಾಡಬೇಕು ಅಂತ ಅಂದರೆ ಈ ಮನೆ ಹತ್ರ ಬಂದುಬಿಟ್ರೆ ಸಾಕು. ಇಲ್ಲಿ ಹಾಲು ಕರಿಯೋದಕ್ಕೆ ಬಕೆಟ್ ತೊಗೊಂಡು ಬಂದಿದ್ದೆ. ಅದನ್ನು ಕುಟ್ಕೆಲಿಟ್ಟು ನಮ್ಮ ಕುಟುಂಬ ಸದಸ್ಯರುಗಳಿಗೆಲ್ಲ ಒಂದು ಹಾಯ್ ಹೇಳಿ, ಇವ್ರ ಹೆಸರು ಮಾರ್ತಾಂಡನ ಹಾಯ್ ಹೇಳಿ ವೀಡಿಯೋ ಮಾಡಿಕೊಂಡು ಹೊರಟೆ. ಇಲ್ಲಿ ಅಮ್ಮ ಮತ್ತು ಮಕ್ಕಳು ಫ್ರೀಯಾಗಿ ಮೇವು ತಿಂತಾ ಇದ್ವು. ಚಿಕ್ಕ ವಯಸ್ಸಲ್ಲಿ ಇದ್ರು ಒಂದು ಮರಿ ನಮ್ಮ ಹತ್ರ ಉಳ್ಕೊಂಡ್ಬಿಟ್ರೆ ಅದ್ರ ತಾಯಿ ಮರಿ ನಮ್ಮನ್ನ ಅಟ್ಟಾಡಿಸ್ಕೊಂಡೇ ಬರ್ತಿದ್ರು. ಚಿಕ್ಕ ವಯಸ್ಸಿಂದಲೂ ಆ ಕೋಳಿ ಅಂದರೆ ಭಯ. ಇದು ನಮ್ಮ ಮಿನಿ ಪಾರ್ಲಿಮೆಂಟ್. ನಮ್ಮ ಮಾತುಕತೆನೇ ಒಂದು ರೀತಿ ಚೆಂದ. ಇವರು ವೆಂಕಟೇಶ್ ಅಣ್ಣ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಅಜ್ಜಿ ನಾನು ಅಮ್ಮ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿಗೆ ಬಂದಾಗ ಇಂಥದ್ದು ಒಂದು ಪಾರ್ಲಿಮೆಂಟ್ ಮೀಟಿಂಗ್ ನಡೆಯುತ್ತಪ್ಪ. ಏನೇ ಹೇಳಿ ನಮ್ಮ ಹಳ್ಳಿನೇ ಚೆಂದ. ಇದು ಏನಕ್ಕೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮೊಟ್ಟೆ ಕಡಿ ಬರಲು ಅಂತೀವಿ. ಅದನ್ನು ಮಾಡೋದಕ್ಕೆ ಒಣಗಿರೋ ಗರಿಗಳನ್ನ ತಗೊಂಡು ಒಣಗಿಸ್ಬಿಟ್ಟು ಈ ರೀತಿ ನಮಗೆ ಬೇಕಾಗಿದ್ದನ್ನು ನಾವೇ ಮಾಡ್ಕೊಳ್ಳೋಕೆ ಸಲುವಾಗಿ ಇಟ್ಕೊಂಡಿರೋದು. ಇದನ್ನು ಮುಗಿಸಿ ನಾವು ಹೊರಟಿದ್ದು ನಮ್ಮ ಮನೆ ಹತ್ರ ವಾಪಸ್ ಹೊರಡ್ತಿದ್ವಿ. ನಾನು ನನ್ನ ಮಗ ಹುಡುಗರೆಲ್ಲ ನನ್ನ ಮಗನ ಫ್ರೆಂಡು
ಇಲ್ಲಿ ಅರ್ಜುನ್ ಅವ್ರ ಎಂಟ್ರಿ ಇತ್ತು. ಅರ್ಜುನ್ ಅವ್ರು ವಾಕಿಂಗ್ ಮಾಡ್ತಾಯಿದ್ರು. ಅವ್ರನ್ನೂ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಇವರನ್ನು ಮಿಸ್ ಮಾಡೋಕ್ಕಾಗತ್ತಾ. ಇಲ್ಲಿ ಮಕ್ಕಳಿಬ್ಬರು ಕರುಣ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅದನ್ನು ವೀಡಿಯೋ ಮಾಡಿಕೊಂಡೆ. ತುಂಬಾ ಖುಷಿ ಆಯಿತು. ಬನ್ನಿ ಈಗ ಫಾಸ್ಟಾಗಿ ಕೊಟ್ಬಿಟ್ಟು ಇಸ್ಕಪ್ಪ. ಅಂದರೆ ನಮ್ಮಪ್ಪ ಗೇಟ್ ತೆಗಿಯೋದು ಸೌಂಡೇ ಕಂಡುಕೊಂಡು ಅಪ್ಪಾಜಿ ಬರ್ತಿದ್ದಾರೆ ಅಂತ ಎಷ್ಟು ಬೇಗ ಕಂಡು ಹಿಡ್ಕೊತಾಳೆ. ಇವ್ರು ಆಟ ಆಡ್ತಿರೋದು ಚಂದ ನೋಡಿ. ಮೂರು ಜನ ಮಕ್ಕಳು ಅವ್ರಿಗಿಷ್ಟ ಬಂದಂಗೆ ಆಟ ಆಡ್ತಾಯಿದ್ರು. ಮಧ್ಯೆ ಚೇಷ್ಟೆನೂ ಮಾಡ್ತಾಯಿದ್ರು. ಇವಳನ್ನ ಹಿಡ್ದು ಕೂರ್ಸೋದು ನನಗೊಂದು ದೊಡ್ಡ ಕೆಲಸ ಆಗಿತ್ತು. ಈ ಗ್ಯಾಪಲ್ಲಿ ಇವತ್ತು ಮೊಬೈಲಲ್ಲಿ ಯಶೋಧ ಮೂವಿ ನೋಡಿದ್ದೆ ಪ್ರೈಮಲ್ಲಿ. ಸಕ್ಕದ ಮೂವಿ ಮಾತ್ರ. ನಮ್ಮಮ್ಮಂಗೆ ಇಂಥ ಮೂವಿ ಇಷ್ಟ ಆಗುತ್ತೆ ಅಂತ ಹೇಳಿ ಟಿ ವಿಲೇ ಹಾಕ್ಕೊಟ್ಟಿದ್ದೆ. ಪ್ರೈಮಲ್ಲಿದೆ, ತುಂಬ ಚೆನ್ನಾಗಿದೆ ಮೂವಿ. ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದಕ್ಕೆ ಬಂಗಾರಿ ಕೈ ಆಳ್ತಾನೆ ಇದ್ಲು ಅಂತ ಅವಳನ್ನ ಕೂರಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಅಲ್ಲಿ ಚುಬ್ಬ ಹಾಯ್ ಹೇಳು. ಅವನಿಗೆ ಊಟಕ್ಕೆ ಹಾಕ್ಕೊಟ್ರೆ ಇವಳು ತಿನ್ನೋಳ್ ಥರ ಅವ್ರ ಹತ್ರ ಹೋಗಿ ತಿನ್ಸ್ಕೊಳಕ್ಕೆ ಹೋಗ್ತಾಳೆ. ಅವರಿಬ್ರಿಗೆ ಹಾಕ್ಕೊಟ್ಬಿಟ್ಟು ಇವಳಿಗೂ ಹಾಕೊಂಡು ತಿನ್ಸೋಣ ಅಂತ ಬಂದರೆ 2 ತುತ್ತು ತಿಂದಿದ್ದೆ. ಆಲೇ ಓಡೋದಕ್ಕೆ ನಿಂತು. ಬರೀ ಆಸೆ ಅಷ್ಟೇ, ತಿನ್ನಲ್ಲ ಇವಳು. ನೋಡಿ ಯಾವ ರೀತಿ ಅವ್ರ ಹತ್ರ ಹೋಗಿ ಕೇಳ್ತಿದ್ದಾಳೆ ಊಟ ಆದಮೇಲೆ ಕೂಡ. ಇದಾದಮೇಲೆ ಟ್ರಿಪಲ್ ರೈಡಿಂಗ್ ಹೋಗ್ತಾಯಿದ್ರು. ಇದೊಂಥರ ಕ್ಯೂಟಾಗಿತ್ತು. ಅವರಿಬ್ಬರು ಮಧ್ಯೆ ಇವಳು ನಾನಂತೂ ಸಿಗಾಕೊಂಡ್ಬಿಟ್ಟಿದ್ದೀನಿ ಬ್ರೋ ಅನ್ನೋ ಥರ ಇತ್ತು. ಚೋಟ ಮಲ್ಕೊಂಡ್ಲು. ಮೂವಿನೂ ಮುಗಿಯೋ ಹೊತ್ತಾಯಿತು. ಮೂವಿ ಮುಗಿಯೋವರೆಗೂ ಊಟ ಮಾಡಲಿಲ್ಲ. ಈ ಮೂವಿ ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ನೋಡಿ. ಯಶೋಧ ಅಂತ ಮೂವಿ ನೇಮ್. ಅವಳು ಮಲ್ಗಿದ್ಲು, ಇವನಿಗಂತೂ ನಿದ್ದೆ ಬರಲಿಲ್ಲ. ಇವನು ಕಪ್ಪಿ ಚೇಷ್ಟೆ ಹಂಗೆ ನಡೀತಾ ಇತ್ತು. ಇದಾಗಿತ್ತು ಥರ್ಸ್ಡೇ ವ್ಲಾಗ್. ಐ ಹೋಪ್ ನನ್ನ ಥರ್ಸ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.